ಮತ್ತು ಆರಾಮಿದ್ದ ದವಾಖಾನೆ ಯಾಕೆ ಬರಬೇಕು? ಇವತ್ತಿನ ದಿವಸ ನಾವೆಲ್ಲ ದೈಹಿಕವಾಗಿ ಏನೆಲ್ಲ ಕಾಯಿಲೆಗಳು ಹೊಂದಿದ್ರು ಸಹಿತ ಮಾನಸಿಕವಾಗಿ ನೆಮ್ಮದಿ ಇಲ್ಲ. ಅದಕ್ಕೆ ಸುಭಾಷಿತಕಾರ ಹೇಳ್ತಾನೆ, ಘರ್ ಮೇ ದೇಖ್ನೆ ಕೆ ಲಿಯೆ ಬಡಾ ಬಡಾ ಟಿವಿ ಸೆಟ್ ಹೈ, बैठने के लिए बड़ा बड़ा सोफा सेट है, किचन में किचन सेट है, हैंड में कलर कलर मोबाइल सेट है, फिर भी मूड अपसेट है, फिर भी मूड अपसेट है. ಅಪ್ಸೆಟ್ ಆಗಿರ್ತಕ್ಕಂಥ ಮೈಂಡ್ಗಳನ್ನು ಸೆಟ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಅಪ್ಪನ ಮಠಕ್ಕೆ ಬಂದ್ಬಿಟ್ರೆ ಸಾಕು, ಅಪ್ಸೆಟ್ ಆಗಿರ್ತಕ್ಕಂಥ ಮೈಂಡ್ಗಳೆಲ್ಲ ಸೆಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಭಾವಗೀತೆ ಅದು. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ನಾರಿಯ ಮಣವ ಜಾರಿದರ ವನವಾಸ, ನಾರಿಯ ಮಣವ ಜಾರಿದರ ವನವಾಸ. ಮನ್ಯಾಗಂತಿರ್ತಾರ ನೋಡ್ರಿ, ಜಾರ್ಗಿರಿ ಜ್ವಾಕಿ. ಒಂದ್ ಕ್ಷಣ ಎಲ್ಲಾದ್ರೂ ದಾರಿ ಒಳಗೆ ಹೋಗುವಾಗ ಬಾವಿ ಉದಾಹರಣೆ ಕೊಟ್ಟು ಹೇಳಿದ್ರು ಅವರು. ದಾರಿ ಒಳಗೆ ಹೋಗುವಾಗ ನೀ ಏನಾದ್ರು ಎಡಿ ಬಾವಿ ಒಳಗೆ ಜಾರಿ ಬಿದ್ದಿ ಅಂತಂದ್ರೆ ಒಮ್ಮೆಲೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿ ಬಿಡ್ತದ. ಬಾಳ ಚಲೋ, ಬಾಳ ಚಲೋ. ಅದ್ರ ಬದ್ಲಿ ನೀ ಏನಾದ್ರು ಮನಸ್ಸು ಜಾರಬಾರ ಜಾಗದೊಳಗೆ ಜಾರಿ ಬಿಡ್ತು ಅಂದ್ರೆ ಜೀವನ ಪರ್ಯಂತ ವನವಾಸ ಅನುಭವಿಸ್ಬೇಕಾಕತಿ ಅಂತ ಆ ಪದ್ಯದೊಳಗೆ ಹೇಳ್ತಾರೆ. ಅದಕ್ಕೆ ಮನ್ಯಾಗ ಹೇಳ್ತಿರ್ತಾರ ನೋಡ್ರಿ, ನಿನ್ನ ನೆದರು ಯಾವಾಗಲೂ ಸಹಿತ ನಿನ್ನ ಕಾಲ ಬೆರಳ ಮೇಲೆ ಇರಲಿ, ಕಾಲ ಬೆರಳ ಮೇಲೆ ಇರಲಿ. ಹೋಗುವಾಗ ನೀ ಅಪ್ಪಿ ತಪ್ಪಿ ನಿನ್ನ ಮನಸ್ಸು ಆ ಕಡೆ ಹೊಂಟು ಅಂತಂದ್ರೆ ಇಲ್ಲಿ ಮುಗುಣತ್ ಹಾಕಿರ್ತಾರ ನೋಡ್ರಿ. ಆ ಮೂಗಣತ್ತು ಹೊಳದ್ ಹೇಳ್ತಿರ್ತದ ಬಿಸಿಲಿನ ಬೆಳಕಿಗೆ, ಲೈಟಿನ ಬೆಳಕಿಗೆ ಹೇಳ್ತದ ಏನಂತ, ನಿನ್ನ ದೃಷ್ಟಿ ಬೇರೆ ಕಡೆ ಹೊಂಟದ, ನಿನ್ನ ದೃಷ್ಟಿ ಬೇರೆ ಕಡೆ ಹೋಗ್ಲಾರ್ದಂಗ ನಿನ್ನ ದೃಷ್ಟಿ ನಿನ್ನ ಕಾಲು ಬೆರಳಿನ ಮೇಲೆ ಇರ್ಲಿ ಎನ್ನುವ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮೂಗಣತ್ತನ್ನು ಹಾಕುವಂತ ಪರಂಪರೆಯನ್ನ ಹಾಕೊಂಡು ಬಂದಿರತಕ್ಕಂಥದ್ದು. ಇನ್ನು ಮದುವೆ ಆಗುವಾಗ ಬಾಸಿಂಗ್ ಹಾಕಿರ್ತಾರ ನೋಡ್ರಿ. ಎದಕ್ಕೆ ಹಾಕಿರ್ತಾರ್ರಿ? ಚಂದ ಕಾಣ್ಲತ್ತ. ನೀವು ಮಾತಾಡ್ಬೇಕು ನಾನು ಕೂಡ, ಹಿಂಗೆ ಸುಮ್ಮನೆ ಕೂತ್ರೆ ಕೆಲಸ ಆಗೋದಲ್ರಿ. ಎದಕ್ಕೆ ಹಾಕಿರ್ತಾರ? ಮದುವೆಯಾಗ ಬಾಸಿಂಗ್ ಹಾಕಿರ್ತಾರಲ್ರಿ, ಬಾಸಿಂಗ್ ಕಟ್ಟಿರ್ತಾರಲ್ಲ, ಆ ಕಡೆ ಎರಡು ಎಳೆ ಬಿಟ್ಟಿರ್ತಾರ. ಎದಕ್ಕೆ ಬಿಟ್ಟಿರ್ತಾರ್ರಿ? ಯಪ್ಪ ಹಿಂದೆ ಕಟ್ಕೋತ ಬಂದಾರ, ನಾವು ಹಿಂಗ ಕಟ್ಕೋತ ಹೊಂಟೀವಿ. ನೀವು ಹಿರಿಯರ್ನ ಯಾಕೆ ಕಟ್ತಾರ ಏನಂತ ನೀವು ಕೇಳಲಿಲ್ಲ, ಅವ್ರು ಹೇಳಲಿಲ್ಲ. ಯಾಕೆ ಆ ಬಾಸಿಂಗ್ ಕಟ್ಟಿರ್ತಾರ ಅಂತಂದ್ರೆ ಲಕ್ಷ ಕೊಡ್ಬೇಕು ನೀವೆಲ್ಲ. ಕುದುರೆಗೆ ಒಂದ್ ರೀತಿ ಕಣಪಟ್ಟಿ ಹಾಕಿದಂಗ ಅದು. ಹೆಂಗ ಹೆಂಡತಿ ಆಗಿರ್ತಕ್ಕಂಥವಳು ನಿನ್ನ ಗಂಡನನ್ನು ಬಿಟ್ಟು ಎಲ್ಲರೂ ಪರಪುರುಷರು ಅಣ್ಣನ ಸಮ, ನಿನ್ನ ಗಂಡನೇ ನಿನ್ನ ದೃಷ್ಟಿ ಒಳಗಿರ್ಲಿ ಅನ್ನುವ ಕಾರಣಕ್ಕೆ ಆ ಬಾಸಿಂಗನ್ನು ಹಾಕೊಂಡು ಬಂದ್ರು. ಗಂಡ ಮಕ್ಕಳಿಗೂ ಹಾಕಿರ್ತಾರ, ಮತ್ತೆ ಅವ್ರಿಗೆ ಇಲ್ಲ ಅಂತ ಅಲ್ಲೇವ. ಗಂಡು ಮಕ್ಕಳು ಸಹಿತ ನಿನ್ನ ಹೆಂಡತಿಯನ್ನ ಮಾತ್ರ ನಿನ್ನ ದೃಷ್ಟಿ ಒಳಗೆ ನೋಡಬೇಕು. ಹೆಂಡತಿಯನ್ನು ಬಿಟ್ಟು ಕಾಣುವಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಾಯಿ ಸಹೋದರಿಯ ದೃಷ್ಟಿ ಒಳಗೆ ನೋಡ್ಬೇಕು ಅನ್ನುವ ಕಾರಣಕ್ಕೆ ಇಬ್ಬರಿಗೆ ಬಾಸಿಂಗ್ ಹಾಕೊಂಡು ಬಂದ್ರು ಹಿರಿಯರು ನಮ್ಮೆಲ್ಲರೂ ಸಹಿತ. ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಇನ್ನು ಗಂಡು ಮಕ್ಕಳ ಕೈಯಾಗ ಒಂದು ಏನೋ ಕಟ್ಟಿರ್ತಾರ ನೋಡ್ರಿ, ಅದು ಯಾವ ಕಾಯಿ ಅದು? ಸುರ್ಗಿಕಾಯಿ ಅಂತೀರ? ಏನ್ ಕಾಯಿ ಅಂತೀರಿ? ತೆಂಗಿನಕಾಯಿನ ಅದಕ್ಕೆ ಯಾವ ಕಾಯಿ ಅಂತ ಕರಿತೀರಿ? ಸುರ್ಗಿಕಾಯಿ ಅಂತೀರಲ್ರಿ. ಅದ್ರೊಳಗೆ ಕೆಲವೊಂದಷ್ಟು ಲಗ್ನದಾಗ ನೋಡ್ಬೇಕ್ರ, ಬಾ ಚಂದ ಮಾಡ್ತಿರ್ತಾರ ಅದನ್ನ. ಅವ ಅಪ್ಪಿ ತಪ್ಪಿ ಏನಾದ್ರು ಕಾಯಿ ಬಿಚ್ಚಿಟ್ಟಿರ್ಬೇಕ, ಅದ್ರ ಕಸ್ಕೊಂಡು ಹೋಗಿ 10,000 ಕೊಡು 20,000 ಕೊಡು ಚಾಲು ಆಕತ್ರಿ ಅಲ್ಲಿ ಒಂದು ವ್ಯವಹಾರ. ಅಲ್ಲಿ ಲಗ್ನ ಮಾಡ್ಸೋರು ಹೇಳ್ಕೊಟ್ಟಿರ್ತಾರ, ನೀ ಯಾಕೆ ಕಾಯಿ ಕಳ್ಕೊತೀವಿ ಬಿಡ್ತೀವಿ ಗೊತ್ತಿಲ್ಲ, ಈ ಕಾಯಿ ಕಳ್ಕೊಳಕ್ ಹೋಗ್ಬೇಡ. ಆ ಕೊಟ್ಟಿರ್ತಕ್ಕಂಥ ಕಾಯಿ ಬೇರೆಯಲ್ಲ, ಎಡಗರೆ ಇರ್ತಕ್ಕಂಥ ಈ ಕಾಯ ಬೇರೆಯಲ್ಲ. ಅರ್ಥ ಆತಲ್ಲ ಹೇಳೋದು. ಮಡದಿಯನ್ನ ಕಾಯಿಗೆ ಹೋಲಿಸ್ತಾರ. ಕಾಯ ಕಾಯಿ ನೋಡ್ರಿ ಅರ್ಥ ಹೆಂಗದ. ಕಾಯ ಅಂದ್ರೆ ದೇಹ, ಕಾಯಿ ಅಂದ್ರೆ ಈ ಕಾಯಿ. ಆ ಕಾಯಿಯ ಸಂಕೇತವಾಗಿ ನಿನ್ನ ಕೈಯೊಳಗೆ ಕೊಟ್ಟಿರ್ತಾರ. ಬಂದಿರತಕ್ಕಂಥ 18-21 ವರ್ಷ ಮಣಿಗಳ ಪರ್ಯಂತರವಾಗಿ ತಂದೆ ತಾಯಿಯ ಆಶ್ರಯ ಒಳಗೆ ಬೆಳೆದಿರ್ತಕ್ಕಂಥ ಆ ಮಗಳು ಎಲ್ಲವನ್ನು ಬಿಟ್ಟು ನಿನ್ನ ನಂಬಿ ಬಂದಿರತಕ್ಕಂಥ ಮಡದಿಯನ್ನ ಸ್ವತಃ ನಿನ್ನವಳು ಅನ್ನುವಂಥ ಭಾವದೊಳಗೆ ಕರ್ಕೊಂಡು ಜೀವನವನ್ನು ಮಾಡು ಅನ್ನುವ ಕಾರಣಕ್ಕೆ ಅಲ್ಲಿ ಮಡದಿಯನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗೆ 3 ರತ್ನಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೂಗುಣತ್ತನ್ನೇ ತಾವೆಲ್ಲ ತಿಳ್ಕೊಂಡಿರಿ. ಮೂಗುಣತ್ ಅನ್ನುವಂಥದ್ದು ಮನಸ್ಸು ಚಂಚಲ ಆಗಬಾರ್ದು ಅನ್ನುವ ಕಾರಣಕ್ಕೆ ಹೆಣ್ಣು ಮಕ್ಕಳಿಗೆ ಮಾತ್ರ ಮೂಗುಣತ್ತನ್ನು ಹಾಕಿದ್ರು. ಇನ್ನು 4ನೇ ಬಣ್ಣ ಯಾವುದು ಅಂತಂದ್ರೆ ಮೂಗುಣತ್ತು. ಜೊತೆಗೆ ಮದುವೆ ಆದ್ಮೇಲೆ ಒಂದು ಹಾಕ್ತಾರ ನೋಡ್ರಿ, ಯಾವುದು ಬಿಳಿದು ಇರ್ತದ ಅದು ಯಾವ್ದವ? ಕಾಲುಂಗುರ. ಯಾಕೆ ಕಾಲುಂಗುರ ಹಾಕ್ತಾರಂತಂದ್ರೆ ಅದು ತಾಯಿಯ ಸಂತಾನದ ನರಕ್ಕೂ
ಜೊತೆಗೆ ಆ ಕಾಲ ಉಂಗುರ ಬೆರಳಕ್ಕೂ ಅವಿನಾಭಾವ ಸಂಬಂಧ ಇರ್ತದೆ. ಅದಕ್ಕೆ ಆ ಕಾಲುಂಗುರನ್ನ ಹಾಕೊಂಡು ಬಂದಿರ್ತಾರೆ. ಆ ಕಾಲುಂಗುರ ಬಹಳಷ್ಟು ಮಂದಿಗೆ ಹೆಸರಿಗಟ್ಟ ಮದುವೆಯಾಗಿ ಹಾಕೊಂಡಿರ್ತಾರೆ, ಹೊಳೆ ಇರಂಗ ಇಲ್ಲ ಭಾಳ ಮಂದಿಗೆ. ಯಾರಿಗೆ ಸಂತಾನ ಆಗಬೇಕಂತಿರ್ತಾರ ಅವರೆಲ್ಲರೂ ಸಹಿತ ಆ ಕಾಲುಂಗುರ ಕಾಲು ಬೆರಳು ಹಾಕೋಬೇಕಂತ. ಯಾಕೆ ಕಾಲು ಬೆರಳು ಹಾಕೋಬೇಕು ಅಂತಂದ್ರೆ ಅಲ್ಲಿ ತಾಯಿಯ ಸಂತಾನಕ್ಕೂ ಅದಕ್ಕೆ ಅವಿನಾಭಾವ ಸಂಬಂಧ ಇರ್ತದೆ. ಇನ್ನು ಜೊತೆಗೆ ಉಡಿ ತುಂಬುವಾಗ ಸಹಿತ ಒಂದು ಹಾಕ್ತಾರ ನೋಡ್ರಿ, ಉತ್ತತ್ತಿ ಹಾಕಂಗಲ್ರಿ. ಉತ್ತತ್ತಿ ಅಂತಂದ್ರೆ ನಿನ್ನಲ್ಲಿ ಉತ್ಪತ್ತಿ ಮಾಡುವಂತ ಶಕ್ತಿ ಐತಿ ಅನ್ನುವ ಕಾರಣಕ್ಕೆ ಉತ್ತತ್ತಿ ಹಾಕ್ತಾರೆ. ಭಾಳ ಮಂದಿ ಮದುವೆ ಆಗ್ಲಾರ್ದ ಖಾಲಿ ಶಾಣೆ ಯಾರದಾರ ಇಲ್ಲಿ ಶಾಣೆ ಎಲ್ಲ ಕಡೆ ಹೋಗಿರ್ತಾರೆ ನೋಡ್ಬೇಕಾರ. ಅವ್ರು ಹೆಚ್ಚಾಗಿ ಗುಡ್ಡಾಪುರ ದಾನಮ್ಮ ತಾಯಿ ಹತ್ರ ಹೋಗಿರ್ತಾರೆ. ಮದುವೆ ಆಗ್ಲಾರ್ದವ್ರು ಹೋಗ್ತಾರ, ಮದುವೆ ಆದ್ಮೇಲೆ ಮಕ್ಕಳಾಗ್ಲಾರ್ದವ್ರು ಹೋಗಿರ್ತಾರೆ. ಯಾಕಂದ್ರೆ ಗುಡ್ಡಾಪುರ ದಾನಮ್ಮ ತಾಯಿ ಎಂಥ ದಾನ ದಾಸೋಹಿ ಅಂತ ನಿಮಗೆಲ್ಲ ಗೊತ್ತದೆ. ಎಂತೆಂಥ ದಾನವನ್ನು ಮಾಡಿರ್ತಕ್ಕಂಥ ಮಹಾತಾಯಿ. ಮದುವೆ ಆದ್ಮೇಲೆ ಹೀಗೆ ಗಂಡ ಹೆಂಡತಿ ಸಂಚಾರ ಹೋಗುವಂತ ಸಂದರ್ಭದೊಳಗೆ, ದೇಶ ಯಾತ್ರೆ ಹೋಗುವಂತ ಸಂದರ್ಭದೊಳಗೆ ಒಬ್ಬ ಅತ್ತಿ ಸೊಸೆಯನ್ನು ಹೊಡೆದು ಬಡದು ಹೊರಗೆ ಹಾಕ್ತಾಳ. ಹೊರಗೆ ಹಾಕುವಂತ ಸಂದರ್ಭದೊಳಗೆ ದಾನಮ್ಮ ತಾಯಿ ಪಾದದ ಮೇಲೆ ಬಂದು ಬಿದ್ದಿದ್ದಕ್ಕೆ ಆಕೆ ಸೊಸೆಯನ್ನು ಕೇಳ್ತಾಳೆ, ಯಾಕವ ಹಿಂಗ್ಯಾಕೆ ಹೊಡ್ಯಾಕತ್ತಾರ ಅಂತ ತಿಳ್ಕೊಂಡು ಕೇಳಿದ್ದಕ್ಕೆ ಆಕೆ ಹೇಳ್ತಾಳೆ, ಯವ್ವ ಹೆಣ್ಣಿನ ಜನ್ಮಕ್ಕೆ ಯಾಕರ ಹುಟ್ಟಿನಿ ಅಂತ ಶಾಪ ಹಾಕ್ತಾಳೆ ಆಕೆ. ಎದಕ್ಕೆ? ಮದುವೆ ಆದ ಮೇಲೆ ಒಂದು ತಾಯ್ತನ ಅನ್ನುವಂಥದ್ದು ಇರಲಿಲ್ಲ ಅಂತಂದ್ರೆ ಹೆಣ್ಣಿನ ಜನ್ಮ ಸಾರ್ಥಕ ಆಗುವುದಿಲ್ಲ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತು ದುಡ್ದಂಗ, ಬಾಡಿಗೆ ಎತ್ತು ದುಡ್ದಂಗ ಬಾಳೆ ಎಲೆಯ ಹಾಸು ಉಂಡು ಬೀಸಿ ಒಗದಂಗ ಅಂತ ತಿಳ್ಕೊಂಡು ಹೇಳ್ತಾರ ಪದ್ಯದೊಳಗೆ. ಪದ್ಯ ಪೂರ್ತಿ ಕೇಳ್ಬೇಕು, ಅದರೊಳಗೆ ಹೇಳ್ತಾರ, ಮುಂಜಾನೆ ಹುಟ್ಟಲಿ ಸಂಜೀಲಿ ಸಾಯಲಿ ಈ ಬಂಜಿ ಅನ್ನುವಂಥ ಶಬ್ದ ಕೇಳಲಾರ್ದಂಗ ಮಾಡು. ಎಷ್ಟರ ಮಟ್ಟಿಗೆ ಮನಸ್ಸನ್ನು ನೊಂದ್ಕೊಂಡು ಹೇಳ್ತಾಳ ಆ ಪದ್ಯದೊಳಗೆ ಅಂತಂದ್ರೆ, ಒಂದು ಗಿಡದ ಮೇಲೆ ಪಕ್ಷಿಗಳು ತನ್ನ ಪಾಡಿಗೆ ಹಾಡಾಕತ್ತಿದ್ವು ಅಂತಂದ್ರೆ ಆ ಪಕ್ಷಿಗಳ ಮೊದಲು ಮಾಡಿಕೊಂಡು ನನಗ ಬಂಜೆ 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 ಅಣಾಕತ್ತಾವಂತ ಆಕೆ ತಾಯಿ ಆ ಪದ್ಯದೊಳಗೆ ಭಾವ ಮಾಡ್ಕೊತಿರ್ತಾಳ. ಮದುವೆ ಆದಮೇಲೆ ತಾಯ್ತನ ಅನ್ನುವಂಥದ್ದೊಂದು ಆಗಬೇಕು. ಯಾವುದೋ ಒಂದು ಪೂರ್ವ ಜನ್ಮದ ಏನೋ ಒಂದು ಕೆಟ್ಟ ಗಳಿಗೆಗೋಸ್ಕರವಾಗಿ ಕೆಲವೊಂದಿಷ್ಟು ಮಂದಿ ಹಾಕಿರಂಗಿಲ್ಲ. ಯಾವಾಗ ಹೆಣ್ಮಗಳು ಬಂದು ದಾನಮ್ಮ ತಾಯಿ ಪಾದದ ಮೇಲೆ ಬಿದ್ದ ತಕ್ಷಣದೊಳಗೆ ದಾನಮ್ಮ ತಾಯಿ ಅಂತಾಳ, ಹೇ ಶ್ರೀಶೈಲ ಮಲ್ಲಯ್ಯ ವೀರಭದ್ರದೇವ, ನೀ ಏನಾದ್ರೂ ನನಗೊಂದು ಕಂದನಮ್ಮನನ್ನು ಕೊಡ್ಬೇಕಂತ ಆಸೆ ಪಟ್ಟಿದ್ದಿ ಅಂತಂದ್ರೆ ಆ ಸಂತಾನ ನನಗೆ ಬೇಡ, ಇದ್ದ ಸಂತಾನವನ್ನು ಈ ಹೆಣ್ಮಗಳಿಗೆ ಕೊಟ್ಟು ಬಿಡು ಅಂತ ತಿಳ್ಕೊಂಡು ಆ ಇದ್ದ ಸಂತಾನವನ್ನು ದಾನ ಮಾಡಿರ್ತಕ್ಕಂಥವಳು ದಾನದಾಸೋಹಿ ದಾನಮ್ಮ ತಾಯಿ ಅಂತ ನಾವೆಲ್ಲ ಆರಾಧನೆಯನ್ನು ಮಾಡ್ಕೊಂಡು ಬರ್ತೀವಿ. ಎಂತೆಂಥ ದಾನವನ್ನು ಮಾಡಿರ್ತಕ್ಕಂಥ ಮಹಾತಾಯಿ. ಅದಕ್ಕೆ ದಾನಮ್ಮ ತಾಯಿ ಮಕ್ಕಳಾಗಿಲ್ಲ. ಬಹಳ ಮಂದಿ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಮುಕ್ತಿ ಇಲ್ಲ ಅಂತಿರ್ತೀರಿ ನೀವೆಲ್ಲ. ಇನ್ನೊಂದು ಶಾಸ್ತ್ರಕಾರ ಹೇಳ್ತಾರ, ಅಪುತ್ರಸ್ಯ ಗತಿರ್ನಾಸ್ತಿ, ಅಂದ್ರೆ ಮಕ್ಕಳಾಗದಿದ್ರ ಮುಕ್ತಿ ಇಲ್ಲ. ಅದ್ರ ನಿಜವಾದ ಅರ್ಥ ಬಹಳ ಮಂದಿಗೆ ಗೊತ್ತಿಲ್ಲ. ಮಕ್ಕಳಾಗದಿದ್ರ ಮುಕ್ತಿ ಇಲ್ಲ. ಯಾರ ಮಕ್ಕಳಾಗುವುದು? ಮತ್ ಹಂಗಾದ್ರೆ ಮದುವೆ ಆಗ್ಲಿಲ್ಲ ಅಂತಂದ್ರೆ ಮುಕ್ತಿ ಇಲ್ಲ ಅಂತ ಬಹಳ ಮಂದಿ ಅಂತಾರ. 12ನೇ ಶತಮಾನದೊಳಗೆ ವೈರಾಗಿಣಿವಿ ಅಕ್ಕ ಮಾದೇವಿಗೂ ಮದುವೆ ಆಗಿಲ್ಲ, ಚನ್ನ ಬಸವಣ್ಣನಿಗೂ ಮದುವೆ ಆಗಿಲ್ಲ. ಮತ್ತು ಅವ್ರ ಭಾವಚಿತ್ರ ಇಟ್ಟು ನಾವು ಜಗಲಿ ಮೇಲೆ ಪೂಜೆ ಮಾಡ್ತೀವಿಲ್ಲ, ಪೂಜೆ ಮಾಡ್ತೀವಿ ಅಂದ್ರೆ ಮುಕ್ತಿ ಹೊಂದ್ಯಾರ ಅಂತೀರ ಇಲ್ಲ ಅಂತೀರ? ಯವ ಹೂವರನ್ರಿ ಹಾರನ್ರಿ ಹೋಗ್ಲಿ ಏನ್ರಿ ಮುಕ್ತಿ ಹೊಂದ್ಯಾರ ಅಂತೀರ ಇಲ್ಲ ಅಂತೀರ? ಮುಕ್ತಿ ಹೊಂದಿದ್ದಕ್ಕೆ ನಾವು ಭಾವಚಿತ್ರ ಇಟ್ಟು ಪೂಜೆ ಮಾಡಾಕತ್ತೀವಿ. ಇಷ್ಟೇ ತಿಳ್ಕೊಂಡ್ ಬಿಡ್ಬೇಕು. 12ನೇ ಶತಮಾನದೊಳಗೆ ಬಹಳಷ್ಟು ಶರಣರು ಮದುವೆ ಆದವರದಾರ. ದಾನಮ್ಮ ತಾಯಿನೂ ಮದುವೆ ಆದವಳು, ಆ ತಾಯಿಗೆ ಮದುವೆ ಮಕ್ಕಳಾಗಿಲ್ಲ ಅಂತಂದ ಮೇಲೆ ನಾವು ಭಾವಚಿತ್ರ ಇಟ್ಟು ಪೂಜೆ ಮಾಡ್ತೀವಿ ಅಂದ್ರೆ ಮುಕ್ತಿ ಹೊಂದ್ಯಾರ ನಾವು ತಿಳ್ಕೊಂಡಿವಿ. ಕಾರಣ ಇಷ್ಟ ತಿಳ್ಕೋಬೇಕು, ಅಪುತ್ರಶ್ಯ ಗತಿರ್ನಾಸ್ತಿ, ಅಂದ್ರ ಯಾರು ಗುರುವಿನ ಮಗ ಅಥವಾ ಗುರುವಿನ ಮಗಳಾಗುವುದಿಲ್ಲ ಅದಕ್ಕೆ ಮುಕ್ತಿ ಇಲ್ಲ ಅಂತ ಕರ್ಕೊಂಡು ಬರ್ತಾರೆ. ಅಪುತ್ರಸ್ಯ ಗತಿರ್ನಾಸ್ತಿ, ಗುರುವಿನಿಂದ ದೀಕ್ಷಾ ಪಡ್ಕೊಂಡು ಗುರುವಿನಿಂದ ಉಪದೇಶ ಪಡ್ಕೊಂಡು ಗುರು ಕೊಟ್ಟಿರ್ತಕ್ಕಂಥ ಲಿಂಗವನ್ನು ಅಂಗದ ಮೇಲೆ ಹಾಕೊಳ್ಳಿಲ್ಲ ಅಂತಂದ್ರೆ ನಿನಗೆ ಮುಕ್ತಿ ಇಲ್ಲ ಅಂತ ಕರ್ಕೊಂಡು ಬರ್ತಾರೆ. ಮಕ್ಕಳಾಗಲಿಲ್ಲ ಅಂತ ಚಿಂತೆ ಮಾಡ್ಕೊತ ಒಬ್ಬ ಹೋದ ಶಾಸ್ತ್ರಿ ಹತ್ರ ಹೋಗಿ ಕೇಳಿದ, ನನಗೆ ಮಕ್ಕಳಾಗಿಲ್ರಿ ಅಂದ. ನಾವು ಕೇಳ್ರಿ ಭಾಳ ಚಂದ ಐತಿ. ಮಕ್ಕಳಾಗಿಲ್ಲ ಅಂದ್ಕೊಳ್ಳಿ ಅವ್ ಹೇಳಿದ, ಆಯ್ತಪ್ಪ ಒಂದು 12 ಅಮಾಸೆ ಬಂದು ಹೋಗಿ ಮಾಡೋಂದ. 12 ಅಮಾಸೆ ಬಂದು ಹೋದ 12 ಅಮಾಸೆ ಆದ್ಮೇಲೆ ಇನ್ನು ಮಕ್ಕಳಾಗಿಲ್ರಿ ಅಂದ ನಾವು. ಅದೆಂಗೋ ಆಯ್ತು, ಒಂದು ಕಾಯಿ ತಗೊಂಡ ಬಾ, ಮತ್ ಕಾಯಿ ಮಂತ್ರಿಸ್ಕೊಟ್ಟ, ಮತ್ 12 ಅಮಾಸೆ ಬಾ. ಹಿಂಗೆ 2 ವರ್ಷ ಅಡ್ಡಾಡ್ತಿರೋದು ಮನುಷ್ಯ. 2 ವರ್ಷ ಆದ್ಮೇಲೆ ಅವಾಗ ಅವ ಕೇಳಿದ ಶಾಸ್ತ್ರಿ, ಅಲ್ಲೋ ತಮ್ಮ ಇನ್ನು ಮಕ್ಕಳಾಗಿಲ್ಲ ನಿನಗೆ? ಇನ್ನೂ ಮಕ್ಕಳಾಗಿಲ್ರಿ. ಅಲ್ಲ ನಾನು 2 ವರ್ಷದಿಂದ ನೋಡಾಕತ್ತೀನೋ, ನೀವು ಒಬ್ಬನ ಬರಾಕತ್ತೀಯಲ್ಲ, ನೀನು ಹೆಣ್ತಿನ ಕರ್ಕೊಂಡು ಬಾ, ಏನು ಸಮಸ್ಯೆ ಐತಿ ಅಂತ ಕೇಳೋಣ ಅಂದ. ಅವಾಗ ಅವ ಹೇಳಿದ್ರ ನನಗೆ ಇನ್ನ ಮದುವೆನೇ ಆಗಿಲ್ರಿ ಅಂದ. ನಾವು ಮದುವೆ ಆಗ್ಲಾರ್ದ ಮಕ್ಕಳ ಕೇಳೋ ಮಂದಿರಿ ಅದು. ಅಲ್ಲಿ ಶಾಸ್ತ್ರಿಗರ ಬುದ್ಧಿ ಬೇಡ,
ತಮ್ಮ ಮದುವೆ ಆಗಿ 8 ವರ್ಷ ಆತು ಏನು ಮೊದಲು ಕೇಳ್ಬೇಕ ಬೇಡ? ಯಾವ ಪ್ರಶ್ನೆ ಮೊದಲು ಕೇಳ್ಬೇಕಾಗಿತ್ತು ನಾವು 2 ವರ್ಷ ಆದ್ಮೇಲೆ ಕೇಳ ನೀವು ಮದುವೆ ಆಗ್ಲಾರ್ದ ಮಕ್ಕಳ ಕೇಳೋ ಬಂದ್ರಿ. ಅದು ಎಂತೆಂತ ಅನಾಮತ್ ಮಂದಿಯೊಳಗೆ ಐತೆ ಅನ್ನೋ ಕಾರಣಕ್ಕೆ ಇದು ಪ್ರಾರಬ್ಧದ ಕರ್ಮಕ್ಕೆ ಒಳಗಾಗಿ ಮಕ್ಕಳ ಅಕ್ಕಿರಂಗಳಂತ ಬಹಳ ಮಂದಿ ಅನ್ನೋ ಕಾರಣಕ್ಕೆ ಉಡಿ ತುಂಬುವಾಗೊಮ್ಮೆ ನಿನ್ನಲ್ಲಿ ಉತ್ಪತ್ತಿ ಮಾಡುವಂತ ಶಕ್ತಿ ಐತೆ ಅನ್ನುವ ಕಾರಣಕ್ಕೆ ಉತ್ತತ್ತಿಯನ್ನು ಹಾಕ್ತಾರ. ಇದು 4ನೇದ್ದು. ಕಾಲುಂಗುರವನ್ನು ಕಾಲಿಗೆ ಹಾಕುವಂಥದ್ದು 4ನೇದ್ದು. ಇನ್ನು 5ನೇದ್ದು ಯಾವುದು ಅಂತಂದ್ರೆ 5ನೇದ್ದು ಅರಿಶಿನ ಬಣ್ಣದ್ದು. ಅರಿಶಿನ ಬಣ್ಣ ನಿಮ್ಗೆ ಉಡ್ಯಾಗ ಹಾಕ್ತಾರ. ನಿಮ್ಮ ಹತ್ರ ಅರಿಶಿನ ಬಣ್ಣದ್ದು ಏನದ? ಏನ್ ಹಿಂಗೆ ದವಾಖಾನಿಗೆ ಹೋಗಿ ಕೋಮಾದ ಕೂತಂಗೆ ಕೂತ್ರಿ ಎಲ್ಲಾರು? ಏನೈತವ ಅರಿಶಿನ ಬಣ್ಣದ್ದು? ಮತ್ರಿ ಕೈಯಾಗ ಒಂದು ಹಾಕಿರ್ತಾರ ನೋಡ್ರಿ, ಬಂಗಾರ ಬಳಿ. ಆದ್ರ ಬಂಗಾರ ಅಂತಂದ್ರೆ ಈಗಂತೂ ಅದ್ರ ಬಗ್ಗೆ ಮಾತಾಡಂಗಲ್ರಿ. 1,00,000 1,50,000 ಹೊಂಟತ್ ಹಂಗ, ಹೌದಿಲ್ರಿ? ಎಷ್ಟ ಬಡತನ ಪರಿಸ್ಥಿತಿ ಐತಿ ಅಂದ್ರೂ ಸಹಿತ ಬಂಗಾರದ ತಟ್ಟೆಯನ್ನು ತಗೊಂಡು ಬಂದು ಕೊಳಗ ಹಾಕ್ತಾರ. ಇದಕ್ಕ ಬಂಗಾರ ಬಣ್ಣ ಅದನ್ನ ಹೆಣ್ಣು ಮಕ್ಕಳಿಗೆ ಮಾತ್ರ ತಾಳಿಯಾಗಿ ಕಟ್ತಾರ. ಮತ್ತೆ ನಿಮ್ಮೂರಾಗ ಯಾರೇ ಗಂಡು ಮಕ್ಕಳು ಕಟ್ರಿ ಏನು ಬಂದ್ ನೀವು? ಇಲ್ಲ, ಹೆಣ್ಣು ಮಕ್ಕಳಿಗೆ ಯಾಕೆ ಆ ತಾಳಿಯನ್ನು ಕಟ್ತಾರ ಅಂತಂದ್ರೆ ನೀನು ಬಂಗಾರದಂಗ ನಿನ್ನ ಮನಸ್ಸನ್ನು ಇಟ್ಕೋಬೇಕು ಅಂತಾರ ಅವ್ರು. ಮತ್ತೆ ಎಲ್ಲಿಯೂ ಸಹಿತ ಬೆಳ್ಳಿ ತಾಳಿಯನ್ನು ಕಟ್ಟಿಲ್ಲ, ಕೆಬ್ಬಿಣದ ತಾಳಿಯನ್ನು ಕಟ್ಟಿಲ್ಲ, ತಾಮ್ರದ ತಾಳಿನೂ ಕಟ್ಟಿಲ್ಲ. ಬಡತನ ಐತಿ ಅಂದ್ರೆ ಅರಿಶಿನ ಕೊಂಬ ಕಟ್ಟಿ ಮದುವೆ ಮಾಡ್ಕೋತಾಳ ಪರಂತು ಎಲ್ಲಿಯೂ ಸಹಿತ ಕಬ್ಬಿಣ ತಾಳಿ ತಾಮ್ರ ಕಟ್ಟಂಗಿಲ್ಲ. ಯಾಕೆ ಕಟ್ಟಂಗಿಲ್ಲ ಅಂತಂದ್ರೆ ಒಂದ್ ಕ್ಷಣ ಬೆಳ್ಳಿ ಕಪ್ಪು ಆಗ್ತದ, ಒಂದ್ ಕ್ಷಣ ಕಬ್ಬಿಣ ತುಕ್ಕು ಹಿಡಿತದ. ಆದ್ರೆ ಬಂಗಾರ ತುಕ್ಕು ಹಿಡಿಯಂಗಿಲ್ಲ, ಕಪ್ಪು ಆಗಂಗಿಲ್ಲ. ಹಂಗ ನಿನ್ನ ಜೀವನ ಹಿಂಗ ಆಗ್ಬೇಕಲ್ಲ. ನಿನ್ನ ಜೀವನಕ್ಕೆ ಕಪ್ಪು ಬರ್ಲಾರ್ದಂಗ, ನಿನ್ನ ಜೀವನಕ್ಕೆ ತುಕ್ಕು ಹಿಡಿಲಾರ್ದಂಗ, ನಿನ್ನ ಜೀವನಕ್ಕೆ ಕಪ್ಪು ಚುಕ್ಕಿ ಬರ್ಲಾರ್ದಂಗ ಆ ಬಂಗಾರದ ತಾಳಿಯ ಜೊತೆಗೆ ಕರ್ಮಣಿ ಅನ್ನುವಂಥದ್ದು ಕಟ್ಟಿರ್ತಾರ ನೋಡಿವ. ಅವು ಕರಗ ಇರ್ತಾವಲ್ರಿ ಅವು ನೋಡ್ರಿ. ಕರಿಸೀರಿ ಉಡಬೇಡ, ಕಡಿಮಣಿ ತೊಡಬೇಡ. ಆಗಲೇ ಹಾಡಿದ್ರಲ್ಲ, ಕರಿಸೀರಿ ಕಪ್ಪು ಅನ್ನುವಂತ ಬಟ್ಟೆಗಳನ್ನ ಹಾಕೊಳ್ಳಂಗಲ್ಲ, ಆದ್ರ ತಾಳಿ ಒಳಗ ಕಪ್ಪು ಕರಿಮಣಿಯನ್ನು ಹಾಕೊಂಡು ಬರ್ತಾರೆ. ಎದಕ್ಕ? ನಿನ್ನ ಜೀವನಕ್ಕೆ ಕಪ್ಪು ಚುಕ್ಕಿ ಬರ್ಲಾರ್ದಂಗ ನಿನ್ನ ಜೀವನ ಸಾಗಿಸ್ಬೇಕು. ಕೊಟ್ಟ ಮಣಿಗೂ ಗಂಡನ ಮಣಿಗೂ ಹೆಸರು ತರುವಂತ ಕೆಲಸ ಮಾಡಬೇಕು, ಹೆಸರು ತರುವಂತ ಕೆಲಸ ಮಾಡ್ಬೇಕು. ಹೌದಿಲ್ರಿ? ಮದ್ವಿ ಮಾಡ್ಕೊಂಡು ಗಂಡನ ಮಣಿಗೆ ಹೋಗುವಾಗ ಹೇಳ್ತಿರ್ತಾರ ನೋಡ್ಬೇಕು ಅವ್ರು, ನೋಡ ಚಂದಂಗ ಜೀವನ ಮಾಡ, ಕೊಟ್ಟ ಮಣಿಗೆ ಹೆಸರು ತಗೊಂಡ್ ಬಾ, ಓಣಿಗೆ ಹೆಸರು ತಗೊಂಡ್ ಬಾ, ಊರಿಗೆ ಹೆಸರು ತಗೊಂಡ್ ಬಾ. ಎಲ್ಲಿ ಅಗಸಿ ದಾಟುತ್ತಾನ, ಆಕಿತಿ ಅಕ್ಕಿ ಬಡ್ಕೊಂಡು ಹೇಳೋದು, ಈಕಿತಿ ಅಕ್ಕಿ ಬಡ್ಕೊಂಡು ಹೇಳೋದು. ಅವ ಅಲ್ಲಿ ನಗ್ತಿರ್ತಾನ. ಅವ ಮದುವೆ ಆದವ, ಅವ್ನು ನಕ್ಕೋತ್ ನಿಂತಿರ್ತಾನ. ಯಾರೋ ಬಂದು ಕೇಳಿದ್ರ, ಅಲ್ಲೋ ನಿನ್ನ ಹೆಂಡತಿ ಯಾಟ್ ಅಳಾಕತ್ತಾಳ, ನೀನ ಮದುವೆ ಮಾಡ್ಕೊಂಡು ಒಂದ್ ಸ್ವಲ್ಪ ಸಮಾಧಾನ ಹೇಳ್ಬೇಕಿಲ್ಲ. ಅವಾಗ ಅವ ಅಂತಿರ್ತಾನ, ತಮ್ಮ ಈಗ ನನ್ನ ನಗಾಕ್ ಬಿಡು ಮರ ಅಂತಿರ್ತಾನ. ಅವ್ ಎದಕ್ಕೆ? ಇಟ್ಟು ವರ್ಷ ಜೀವನ ಮಾಡಿಸಿದವ್ರ ಅವ್ರನ್ನ ಇಟ್ಟು ಅಳಸಾಕತ್ತಾಳಕಿ, ಇನ್ನು ನನ್ನ ಮನೆಗೆ ಬಂದ ಮೇಲೆ ಎಷ್ಟು ಅಳಸಾಕಿಲ್ಲ. ಅವು ವಿಚಾರ ಮಾಡಿ ಅವ್ ನಗಾಕತ್ತಾನ ಅಲ್ಲಿ ತಗೊಂಡು. ಇದನ್ನ ನನ್ನ ಕೊನೆ ನಗು, ಇದ ನನ್ನ ಕೊನೆವೇನು ಏನ್ರಿ? ಮದುವೆ ಅದ್ರ ಅರ್ಥ ಗೊತ್ತನ್ರಿ? ಮತ್ತೊಂದು ದುರ್ಘಟನೆ ನಡೆಯದ ವೇದಿಕೆ ಅಂತ ಮದುವೆ. ಏನ್ರಿ ಸರ್, ನೀವು ಸನ್ಯಾಸಿ ಆಗಿದ್ದಕ್ಕೆ ಮದುವೆ ಬಗ್ಗೆ ಹಿಂಗೆ ಮಾತಾಡಕತ್ರಿ ಅಂತ ತಿಳ್ಕೊಬೇಡ್ರಿ. ಅದ್ರ ಅರ್ಥ ಹೇಳಾಕತ್ತೀನಿ. ಅಂತಂದ್ರೆ ಮಮತೆ, ಅಂತಂದ್ರೆ ದುಡಿಮೆ, ವೇ ಅಂತಂದ್ರೆ ವ್ಯವಹಾರ. ಎಲ್ಲಿ ಮಮತೆ, ದುಡಿಮೆ, ವ್ಯವಹಾರ ಚೆನ್ನಾಗಿರ್ತದ ಅದು ಸಂಸಾರ ಅನಿಸ್ಕೊಳ್ತದ. ಮತ್ ಎಲ್ಲಿ ಮಮತೆ, ದುಡಿಮೆ, ವ್ಯವಹಾರ ಇರುವುದಿಲ್ಲ ಅಲ್ಲಿ ಮದುವೆ ಆಗುವುದಿಲ್ಲ. ಎತ್ತೆರಿಗೆ ಕ್ವಾಣಿಕೆರಿಗೆ, ಎತ್ತೆರಿಗೆ ಕ್ವಾಣಿಕೆರಿಗೆ ಸಂಸಾರ ಕೆಟ್ಟ ಹೋಗಿಬಿಡ್ತದ. ಅದಕ್ಕೆ ಬಹಳ ಮಂದಿ ಬಂದವ್ರಲ್ಲ ಅಂತಿರ್ತಾರ ಅವ್ರು, ಜರ ಮತ್ತೆ ಹಿಂಗ್ರಿ ಹುಡುಗ ಹುಡುಗಿ ನೋಡಿ ಬಂದಿವ್ರಿ, ಮತ್ತೆ ಸಾಲವಾಳಿ ನೋಡಿಬಿಟ್ಟು ಕೂಡಿ ಬರ್ತಾವಲ್ಲ ಅಂತ ಅವ್ರು ನಾವು ಅಂತಿರ್ತೀವಿ. ಹುಡುಗ ಹುಡುಗಿ ಸಾಲಾವಳಿ ನೋಡೋದಕ್ಕಿಂತ ಮೊದಲು ಅತಿ ಸೊಸಿ ಸಾಲಾವಳಿ ನೋಡ್ರಿ ಅಂತಿರ್ತೀವಿ ನಾವು. ಅವ್ರಿ ಈ ಕಡೆ ಚಪ್ಪ ಹೊಡಿಯಾಕತ್ತಾರ ಅವ್ರ ಮನೆಯಾಗೆ ನೋಡಿ ಆಗಿರ್ಬೇಕು ಅದೇನೋ ಅನಾಹುತ. ಅತಿ ಸೊಸಿ ಸಾಲಾವಳಿ ಕೂಡಿ ಬರ್ತಾ ನೋಡಿ ಅಂತಿರ್ತೀವಿ ನಾವು ಅವ್ರಿಗೆ. ಹೌದಿಲ್ರಿ? ಅತ್ತಿ ಸೊಸಿ ಚೆನ್ನಾಗಿದ್ರ ಅವ್ರ ಸಂಸಾರ ಹಾಕಿರ್ತದ ಅದು. ಮತ್ ಎರಿಗೆ ಸೊಸಿ ಕೆರಿಗೆ ಇವು ಬಾರ್ಗೆ. ಬಾರ್ ಅಂಗಡಿಗಳು ಜಾಸ್ತಿ ಆಗಕ್ಕೆ ಕಾರಣ ನೀವ ಮನ್ಯಾಗ ಅತ್ತಿ ಸೊಸಿ ಚಂದಂಗಿದ್ರಿ ಅಂತ ನೀವು ಸಂಸಾರ ಭಾಳ ಚಲೋ ಮಾಡ್ಕೊತ ಹೋಗಿರ್ತಾನ. ನೀ ಅದಕ್ಕಾಗಿತ್ತು ನೀ ಏರಾಮೇರಿ ಹೊಂಟಂದ್ರೆ ನೀವು ಬಾರಿಗೆ ಜಾಸ್ತಿ ಆಗ್ಬಿಟ್ಟಿರ್ತಾರ. ಅದಕ್ಕೆ ಗಂಡನ ಮಡಿಗೆ ಹೋಗುವಾಗ ಹೇಳ್ತಿರ್ತಾರ ಅವ್ರು ಏನಂತ, ಕೊಟ್ಟ ಮನಿಗೆ ಹೆಸರು ತಗೊಂಡ್ ಬಾ,
ಕೊಟ್ಟ ಮನೆಗೆ ಹೆಸರು ತಗೊಂಡ ಬಾ, ಹೆಸರು ತಗೊಂಡ ಬಾ, ಹೆಸರು ತಗೊಂಡ ಬಾ ಅಂತ ಹೇಳ್ಯಾರ. ಬಾ ಅಂತ ತಿಳ್ಕೊಂಡು ಆಕಿ ಪಂಚಮಿಗೆ ಶ್ರಾವಣಗೆ ಊರಿಗೆ ಬರಾಕತ್ತಿದ್ಲವ. ಏನು ಊರಿಗೆ ಬರಾಕತ್ತಿದ್ಲಲ್ಲ, ಊರಿಗೆ ಬರುವಾಗ ಆಕಿ ಬರುವಾಗ ಒಂದು ದೊಡ್ಡ ಟ್ರಕ್ನ್ಯಾಗ ಕ್ಯಾಬಿನ್ದಾಗ ಹತ್ತಿ ಕೂತಾಳ. ಆಕಿ ಕ್ಯಾಬಿನ್ದಾಗ ಹತ್ತಿ ಕೂತ್ ಹೇಳ್ತೀನಿ ಮುಂದೆ ಟ್ರಕ್ ಸೀದಾ ಅಗಸಿ ಬಾಕಲಿ ಊರಾಗ ಬರ್ತದ. ಅಗಸಿಗೆ ಏನು ಅಗಸಿ ಒಳಗೆ ಬತ್ತಲ್ಲ, ಅಗಸಿ ಒಳಗೆ ಬಂದ ತಕ್ಷಣ ಟ್ರಕ್ನ್ಯಾಗಿಂದ ಮ್ಯಾಗ ಜಿಗದ ಕೆಳಗೆ ನಿಂತು ಹೇಳ್ತಾಳ. ಆಕಿ ಓಣ್ಯಾಗಿನ ಮಂದಿ ಊರಾಣ ಮಂದಿ ಎಲ್ಲ ನೋಡಾಕತ್ತಾರ. ಏನು ಹಿಂಗ್ಯಾಕೆ ಬರಾಕತ್ತಿ, ಟ್ರಕ್ ತಗೊಂಡು ಬರಾಕತ್ತಿಲ್ಲ, ಟ್ರಕ್ ಯಾಕೆ ಅಂತ ತಿಳ್ಕೊಂಡು ಕೇಳಿದ್ರೆ ಆಕೆ ಅಂದ್ಲು ಏನಂತ, ನನ್ನ ಗಂಡನ ಮನೆಗೆ ಹೋಗುವಾಗ ನೀವೇನು ಹೇಳಿದ್ರಿ, ಏನು ಹೇಳಿದ್ರವ, ಹೆಸರು ತಗೊಂಡ ಬಾ, ಹೆಸರು ತಗೊಂಡ ಬಾ, ಹೆಸರು ತಗೊಂಡ ಬಾ ಅಂತ ಹೇಳಿದ್ರಲ್ಲ, ಹೆಸರ ಕಂಡಿರೇ ಇಲ್ಲ, ಒಂದು ಟ್ರಕ್ ತುಂಬ್ಕೊಂಡು ಬಂದಿರ್ತೀನಿ ಎಲ್ಲಾರು ಅಂದ್ಲ ಆಕಿ. ಏನ್ರಿ ಹೆಸರ ಅಂತಂದ್ರೆ ನೀವು ಹೇಳುವುದ ಬೇರೆ ಆಗಿತ್ತು, ಆಕೆ ತಿಳ್ಕೊಂಡದ ಬೇರೆ ಆಗಿತ್ತು. ಆದರೆ ನಿಜವಾದ ಹೆಸರು ತಗೊಂಡು ಬರುವುದು ಅಲ್ಲಿ ಮನೆತನ, ನಿಮ್ಮ ಸಂಸ್ಕಾರ ಸಂಸ್ಕೃತಿ ಹೆಂಗೈತೆ ಅನ್ನುವಂಥ ತೋರಿಸ್ಬೇಕಾಗಿತ್ತು. ಅಂತಂದ್ರೆ ಎಷ್ಟೇ ಕಷ್ಟ ತೊಂದರೆಗಳು ಬಂದರೂ ಸಹಿತ ಆ ತೊಂದರೆಗಳು ಎಲ್ಲವನ್ನು ನುಂಗಿ ಜೀವನ ಮಾಡಬೇಕು. ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪ ಭಾಳ ಚಂದ ಪದ್ಯ ಹೇಳ್ತಾನೆ, ಹೆಣ್ಣಿನ ಜೀವನಕ್ಕೆ ಕಷ್ಟಗಳು ಅನ್ನುವಂಥದ್ದು ಬಹಳ ಬರ್ತಿರ್ತಾವ. ಯಾಕೆ ಚಿಂತೆ ಮಾಡ್ತಿದೆಯಲ್ಲ ಮನವೇ, ಯಾತರ ಸುಖವಿಲ್ಲ ಅಂತ ತಿಳ್ಕೊಂಡು ಕಡ್ಕೊಳ್ಳೋ ಮಡಿವಾಳಪ್ಪ ಹೇಳ್ತಾನೆ ಕೇಳುವಂತ.